ಇಮಿಡಿಯೇಟ್ ಬಳಸಬಹುದು. ಮಾರ್ಕೆಟ್ ಲೆಮನ್ ಅದೊಂದು ಅಡ್ವಾಂಟೇಜ್. ತೆಳು ಸಿಪ್ಪೆ ಬರುತ್ತೆ, ರಸ ಜಾಸ್ತಿ, ಒಳ್ಳೆ ಸೈಜು. ರಸ್ಟಿ ಸ್ಪಾಟ್ ಅಂತ ಇದೆ ನೋಡಿ, ಕೆಳಗಡೆ ಇರಲ್ಲ. ವೀಕೆಂಡ್ ಟ್ರೈನಿಂಗ್ಸ್ ಸ್ಟಾರ್ಟ್ ಮಾಡೋಣ ಅಂತಿದೀವಿ. ಟ್ರೈನಿಂಗ್ ಸರ್. ಓಕೆ ಓಕೆ ಓಕೆ. ಯಾವ ಥರ ಟ್ರೈನಿಂಗ್ ಕೊಡ್ಬೇಕಂತಿದ್ದೀರಾ ಸರ್? ಟ್ರೈನಿಂಗ್ ಅಂದ್ರೆ ನಾವು ಸುಮ್ಮನೆ ಥಿಯರಾಟಿಕಲ್ ಬುಕ್ ಹಿಡ್ಕೊಂಡು ಆ ಥರ ಏನಿಲ್ಲ. ಇದು ಯಾವ ವೆರೈಟಿ ಸರ್ ಇದು? ಇದು NMK. MMKನಾ? ಹಾಂ ಹಾಂ ಹಾಂ. ಇವು ಎಷ್ಟಿದಾವೆ ಸರ್ ಗಿಡಗಳು? ಸೀತಾಫಲ ನಮ್ಮಲ್ಲಿ ಒಂದು 10 ಗಿಡ ಇದೆ. 10 ಗಿಡ ಅಂದ್ರೆ ಜಸ್ಟ್ ಮನೆಗೋಸ್ಕರ ಅಂತ ಮನೆಗೆ ಮಾರೋದಕ್ಕೂ ಆಗತ್ತೆ. ಹಾಂ ಹಾಂ. ಆಮೇಲೆ ನಮಗೆ ಗ್ರಾಫ್ಟಿಂಗ್ ಬೇಕಲ್ಲ, ಗ್ರಾಫ್ಟಿಂಗಿಗೆ. ಹೌದು ಹೌದು ಹೌದು. ಹಂಗಾಗಿ ಬಡಿಂಗ್ ತಗೊಳುತ್ತೆ. ಈಗ ಆಲ್ರೆಡಿ ಅಲ್ಲೆಲ್ಲ ಒಂದು ಹಣ್ಣು ಆದಂಗೆ ಐತೆ. ಅದು ಬ್ಯಾಗ್ ಹಾಕಿದೀವಿ. ಹಾಂ. ಬಟ್ ಸ್ಟಿಲ್ ಬ್ಯಾಗ್ ಹಾಕಿದ್ರೂ ಕೆಲವು ಸತಿ ಡ್ಯಾಮೇಜ್ ಆಗುತ್ತೆ. ಆಲ್ರೆಡಿ ಅಲ್ಲಿ ಹುಳ ಓಡಾಡ್ತಿದ್ದ ಅದ್ರಾಗ. ಹೌದು ಹೌದು. ಬ್ಯಾಗ್ ಅಲ್ಲೂ 2-3 ತರ ಬರುತ್ತೆ. ಹಾಂ. ಸ್ವಲ್ಪ ದಪ್ಪ ಇರೋ ಬ್ಯಾಗ್ ಬರುತ್ತೆ, ಆಮೇಲೆ ಇದು ಪ್ಯಾಕಿಂಗ್ ಬ್ಯಾಗು ಬರ್ತವೆ. ಹಾಂ ಹಾಂ ಹಾಂ. ಇಲ್ಲೊಂದಿದೆ. ಈ ಬ್ಯಾಗ್ ಮೇಲೆ ಡ್ಯಾಮೇಜ್ ಆಗುತ್ತೆ. ಇನ್ನೊಂದು ಸ್ವಲ್ಪ ಥಿಕ್ ಆಗಿ ಬರುತ್ತೆ, ಮ್ಯಾಂಗೋ ಹಾಕೋದು, ಅದು ಡ್ಯಾಮೇಜ್ ಆಗಲ್ಲ. ಒಳಗಳು ಉಳ್ಕೊ ಹೋಗ್ಬಿಡ್ತವೆ ಸರ್. ಅದೇ ಬೇರೆ ಬೇರೆ ತರ ಬ್ಯಾಗ್ ಬರ್ತವೆ. ನಾವು ಎಲ್ಲದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ತಿರ್ತೀವಿ. ಯಾವ್ದು ಚೀಪ್ ಆಗತ್ತೆ ಫಾರ್ಮರ್ಸಿಗೆ ಅನ್ನೋದು ಎಕ್ಸ್ಪೆರಿಮೆಂಟ್ ಮಾಡ್ಬೇಕಲ್ಲ. ಎಲ್ಲ ಪೆಸ್ಟ್ ಅಟ್ಯಾಕ್ ನೀವು ಇಲ್ಲೇ ಪಕ್ಕದಲ್ಲೇ ಇಟ್ರು ಆಗುತ್ತೆ. ಬ್ಯಾಗಿಂಗ್ ಬಹಳ ಇಂಪಾರ್ಟೆಂಟ್. ಈಗ ಅದರಲ್ಲೂ ಫ್ರೂಟ್ ಫ್ಲೈನ ಕಂಟ್ರೋಲೇ ಮಾಡಕ್ಕಾಗಲ್ಲ ಅನ್ನೋ ಲೆವೆಲಿಗೆ ಬೆಳೆದ್ ಬಿಟ್ಟಿದಾವೆ. ಹೌದೌದು. ಈಗ ಆಲ್ರೆಡಿ ಅಲ್ಲಿ ಇರೋವೆಲ್ಲ ಆಲ್ಮೋಸ್ಟ್ ಎಲ್ಲ ಇದೇ ಆಗಿದಾವೆ. ಏನಿಲ್ಲ ಅಂದ್ರೆ 1,000 ಕಾಯಿ ಬಿಡುತ್ತೆ. ಬಟ್ ನೀವು ಬ್ಯಾಗ್ ಮಾಡ್ಲಿಲ್ಲ ಅಂದ್ರೆ ನಿಮ್ ಒಂದು ಕಾಯಿನೂ ತಿನ್ನಕ್ಕಾಗಲ್ಲ. ಈಗ ಆಟೋಮೆಟಿಕ್ ಆಗಿ ಆ ಕಡೆ ಎಲ್ಲ ಬೇರೆ ಎಲ್ಲ ವೆರೈಟಿ, ಬರೀ ಒಂದೇ ತರದ ಗಿಡಗಳು. ಇಲ್ಲಿ ವೆರೈಟಿ ಇದ್ದಾಗ ಆಲ್ಮೋಸ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದ್ರೆ ಏನಂದ್ರೆ ಸರ್, ಅದು ಫಾರ್ ಎಕ್ಸಾಂಪಲ್ ಈಗ ಎಲ್ಲಾ ತರ ಹಣ್ಣು ಇರೋದ್ರಿಂದ ಅದಕ್ಕೆ ಹಣ್ಣಿನ ಪ್ರಪಂಚನೇ ಸಿಕ್ಕಂಗೆ ಯಾವ್ದು ಬೇಕಾದ್ರೆ ತಿನ್ಬೋದು. ಬಟ್ ಏನಂದ್ರೆ ನಾವು ಮೈಂಟೈನ್ ಮಾಡ್ಬೇಕು. ಬ್ಯಾಗಿಂಗ್ ಅವೆಲ್ಲ ಬಹಳ ಮೈಂಟೈನ್ ಮಾಡೋದ್ರಿಂದ ಸರಿ ಆಗುತ್ತೆ. ಈಗ ಬಾಳೆ ಇದು ಮಧ್ಯಕ್ಕೆ ಅಂತರ ಬೆಳೆಯಾಗಿ ಮಾಡ್ಕೊಂಡ್ರದ ಸರ್ ಇದು? ಸ್ಟಾರ್ಟಿಂಗ್ ಮತ್ತೆ 2 ವರ್ಷ ಆದಾಯಕ್ಕೆ ಏನಾದ್ರು ಬೇಕು ಅಂತ ಮಾಡಿದ್ದು. ಇದು ಯಾವ್ದು ಏಲಕ್ಕಿ ಬಾಳೆ ಸರ್? ಯಾವ್ದು ಇದು? ಏಲಕ್ಕಿ ಬಾಳೆ ರೀ. ಏಲಕ್ಕಿ ಬಾಳೆ. ಓ, ಫಾರೆಸ್ಟ್ ಗಾವ. ಫಾರೆಸ್ಟ್ ಗಾವನ ಇದು? ಪರ್ಪಲ್ ಫಾರೆಸ್ಟ್ ಗಾವ ಅಂತ. ಇದು ತಿನ್ಬೋದಾ ಈಗ? ತಿನ್ನುವಂಥದ್ದು. ಇಷ್ಟೇನಾ ಇದು ಸೈಜು? ಇಷ್ಟೇ ಸೈಜ್ ಇದೆ. ಚೆನ್ನಾಗಿದೆ ಸರ್, ಒಂಥರ ವೆರೈಟಿ. ಆಸ್ಟಿಜೆನ್ಸಿ ಜಾಸ್ತಿ ಇರುತ್ತೆ. ಓ ಸರ್, ಹೆಂಗ್ ಬಿಟ್ಟಿತ್ತು ಅಂದ್ರೆ, ನೀವೀಗ ಸೀಸನ್ ಮುಗಿದ್ಮೇಲೆ ಬಂದಿರಿ, ಈ ತರ ಬ್ಲಾಕ್ ಗಿಡದ ತುಂಬಾ ಆಗಿತ್ತು. ಹೆವಿ ಸ್ವೀಟು ಹಂಗೆ ಇದೆ, ಒಂಥರ ಟ್ಯಾಂಗಿ ಅಂತೀವಲ್ಲ, ಮಜಾನೇ ಬೇರೆ ಅದು. ಇದು ಈ ತರ ಬೀಜಗಳು. ಇದು ಒಂಥರ ಬೇರೆ ತರನೇ ಬೀಜ ಬರುತ್ತೆ ಇದು. ಹೌದು. ಏನ್ ಸರ್ ಇದ್ರ ಹೆಸರು? ಫಾರೆಸ್ಟ್ ಗಾವ. ಪರ್ಪಲ್ ಫಾರೆಸ್ಟ್ ಗಾವ. ಓಕೆ ಓಕೆ ಓಕೆ. ಅಗೇನ್ ಇವೆಲ್ಲ ಕಮರ್ಷಿಯಲ್ ಅಲ್ಲ. ಬಟ್ ಎಕ್ಸಾಟಿಕ್ ಫ್ರೂಟ್ ಆಗಿರೋದ್ರಿಂದ ನಿಮಗೆ ನೆಟ್ವರ್ಕ್ ಚೆನ್ನಾಗಿತ್ತು ಅಂದ್ರೆ ಒಳ್ಳೆ ರೇಟಿಂಗ್ ಮಾರ್ಬೋದು. ಇದು ಬ್ಲಾಕ್ ಡೈಮಂಡ್ ಅಲ್ಲ, ಇದು ಬೀಟ್ರೂಟ್ ಗಾವ. ಬೀಟ್ರೂಟ್ ಗಾವನ ಇದು? ಬ್ಲಾಕ್ ಡೈಮಂಡ್ ಎಲೆ ಇನ್ನೂ ಸ್ವಲ್ಪ ದೊಡ್ಡದು ಬರುತ್ತೆ. ಬ್ಲಾಕ್ ಡೈಮಂಡ್ ಸ್ವಲ್ಪ ಸಾಫ್ಟ್ ಬರುತ್ತೆ ಹಣ್ಣು. ಇದು ಸ್ವಲ್ಪ ಜವಾರಿ ಟೈಪ್ ಬರುತ್ತೆ. ಬ್ಲಾಕ್ ಡೈಮಂಡ್ ಆ ಕಡೆ ಇನ್ನೂ ಹೊಸದಾಗಿ ಹಾಕಿದೀನಿ, ಇನ್ನ ಡೆವಲಪ್ ಆಗ್ತಾ ಇದೆ. ಇದು ಸ್ಟ್ರಾಬೆರಿ ಗಾವ. ಸ್ಟ್ರಾಬೆರಿ ಸರ್ ಇದು? ಸ್ಟ್ರಾಬೆರಿ ಗಾವನ ಇದು? ಸ್ಟ್ರಾಬೆರಿ ಗಾವ. ಈ ಎಲೆ ನೋಡಿ, ಇದೇ ಕಲರ್ ಅಲ್ಲೇ ಬರುತ್ತೆ ಫ್ರೂಟ್. ಓಕೆ ಓಕೆ. ಸದ್ಯ ಫ್ರೂಟ್ ಸೀಸನ್ ಮುಗೀತು ಜಸ್ಟ್. ಇದು ವೆರಿಗೇಟೆಡ್ ಗಾವ ಅಲ್ಲಿ ತೋರಿಸಿದ್ರಲ್ಲ ಅದು ಅದ್ರದ್ದು. ಇದು ಒಳಗಡೆ ಪಿಂಕ್ ಬರುತ್ತೆ. ಓಕೆ, ಚೆನ್ನಾಗಿರುತ್ತೆ. ಇವು ಬಾರೆ ವೆರೈಟಿಗಳು. ಬಾರೆ ವೆರೈಟಿ ಸರ್. ಓಕೆ. ಯಾವಾಗಾದ್ರೂ ಹಿಂಗು ನೋಡಿದಿರಾ? ಏನ್ ಸರ್? ಹಿಂಗು ಸಣ್ಣನಿಂದ ನೋಡಿದ್ದೆ, ಬಟ್ ಇವಾಗ ನೋಡಿಲ್ಲ ನಾನು. ಇಲ್ಲಿ ನೋಡಿ. ಓ, ಇದು ಈ ತರ ಕಲೆಕ್ಟ್ ಮಾಡ್ಕೊಳ್ಳೋದು ಸರ್ ಇದನ್ನ? ಸ್ಮೆಲ್ ನೋಡಿ, ಅದನ್ನ ಬಹಳ ಸ್ಟ್ರಾಂಗ್ ಇರುತ್ತೆ. ಈ ತರ ಕಲೆಕ್ಟ್ ಮಾಡಿ ಅಡಿಗೆ ಹಾಕೊಳ್ಳೋದು. ಓ ಸೂಪರ್. ಏನ್ ಗಿಡ ಸರ್ ಇದು? ಹಿಂಗು ಗಿಡನ ಇದು? ಎಲಿಫೆಂಟ್ ತೋರಿಸಿದ್ನಲ್ಲ ಅದೇ ಗಿಡ. ಅದು ಅಷ್ಟೇನೆ, ಹಿಂಗು ಮತ್ತೆ ಎಲಿಫೆಂಟ್ ಆಪಲ್.
ಅಂದ್ರೆ ಇದು ನಿಮಗೆ ಯಾರಾದ್ರೂ ಬಂದ್ರೆ ಪ್ರಾತ್ಯಕ್ಷಿಕೆ ಇರ್ಲಿ ಅನ್ನೋದಕ್ಕೆ ಮಾಡ್ಕೊಂಡ್ರ ಸರ್ ಇದು? ಪ್ರಾತ್ಯಕ್ಷಿಕೆಗೂ ನಮ್ಮ ಮನೆಗೂ ಬಳಸಕ್ಕೂ ಆಗುತ್ತೆ ಅಂತ. ಓಕೆ ಓಕೆ ಓಕೆ. ಇದು ಟೋಟಲ್ ಸರ್ 3 ಎಕರೆ ಮಾಡ್ಕೊಂಡ್ರದ ಇದು? ಹಣ್ಣಿಂದು 3.5 ಎಕರೆನಲ್ಲಿ ಇದೆ. ಹಾ ಹಾ ಹಾ. ಉಳಿದಿದ್ದು 1.5 ಎಕರೆ ಅಡಿಕೆ ಮಾಡಿದೀವಿ. 1.5 ಎಕರೆ ಅಡಿಕೆ ಸರ್. ಇದೆಲ್ಲ ಮೋಸಂಬಿದು. ಮೋಸಂಬಿ ಇಲ್ಲಿ ಕಾಯಿ ಆಗಿದೆ. ಅಂದ್ರೆ ನೀವು ಸಣ್ಣ ಪುಟ್ಟ ನಾವು ಮನೆ ಮಾಡ್ಕೊಳೋದಾದ್ರೆ ಬೆಟರ್. ಇವು ಯಾವ್ದು ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೋಬಹುದು ಸರ್? ಮೋಸಂಬಿ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಬಹಳ ಚೆನ್ನಾಗಿ ಬರುತ್ತೆ. ಹಾ ಹಾ. ಬಟ್ ಅದಕ್ಕೆ ಸಿಟ್ರಸ್ ಕ್ಯಾಂಕರ್ ಮತ್ತೆ ಡೈಬ್ಯಾಕ್ 2-3 ರೋಗಗಳು ಇದಾವೆ. ಅದಕ್ಕೆ ಸ್ವಲ್ಪ ಮೇಂಟೆನೆನ್ಸ್ ಬೇಕಾಗತ್ತೆ. ಆ ಕಡೆ ಇರೋದು ಕಿತ್ಲೆಗಳು, ಆ ಕಡೆ ಬೇರೆ ಬೇರೆ. ಮತ್ತೆ ಯಾವ ಒಂದು ಇದನ್ನ ಇಟ್ಕೊಂಡು ಈ ಸಮಗ್ರ ಕೃಷಿ ಮಾಡ್ಕೊಂಡ್ರಿ ಸರ್ ಎಲ್ಲವನ್ನೂ ತಿನ್ಬೇಕು ಬೆಳ್ಕೊಂಡು ಅನ್ನೋದು ಅಷ್ಟೇ ಮೇಜರ್. ಸೊ ಹಂಗಾಗಿ ಬೆಳೆಯೋದು ಅಂತ. ಇದು ನೋಡ್ರಿ ದಾಳಿಂಬೆ ಈ ಸೈಜ್ ಆದ ತಕ್ಷಣ ನಾವು ಬ್ಯಾಗ್ ಮಾಡ್ಬೇಕು. ಬ್ಯಾಗ್ ಮಾಡ್ಲಿಲ್ಲ ಅಂದ್ರೆ ಹುಳ ಹೊಡಿಯಕ್ ಸ್ಟಾರ್ಟ್ ಆಗ್ಬಿಡ್ತವೆ. ಈಗ ಬಾಳೆನ ನೀವು ಅಂತರ ಬೆಳೆಯಾಗಿ ಮಾಡ್ಕೊಂಡ್ರಿ ಅದು 1-2 ವರ್ಷದವರೆಗೂ? ಹಾ. ಎಲ್ಲ ಏಲಕ್ಕಿ ಬಾಳೆನಾ ಸರ್ ಪೂರ? ಹಾ, ಇದೆಲ್ಲ ಏಲಕ್ಕಿ ಬಾಳೆ. ಇದೇನ್ ಜಸ್ಟ್ ಗುಂಪು ಬಾಳೆ ತರ ಮಾಡ್ಕೊಂಡ್ರದ ಅಥವಾ ಏನು ಹಂಗೆ ಒಂದೇ ಗಿಡಗಳು? 4 ಕಡೆಗೆ ಒಂದು ಹಾಕಿದ್ದು ಸಿಂಗಲ್ ಲೈನ್. ಸೊ ಅವು ಈಗ ಬೆಳೆದಿದ್ದಾವೆ. ಇದು ತಾಯಿಬೇಲ್ ಮುಳ್ಳಿಲ್ಲದ್ದು ಸರ್. ಇದು ದೊಡ್ಡ ಸೈಜ್ ಬರುತ್ತೆ. ನಮ್ಮ ನಾರ್ತ್ ಇಂಡಿಯಾದಲ್ಲೆಲ್ಲ ಇದನ್ನ ಜ್ಯೂಸು ಬೇರೆ ಬೇರೆ ಖಾದ್ಯ ಮಾಡ್ತಾರೆ. ನಮ್ಮಲ್ಲಿ ಇದು ಹೊಸದು. ಮೋಸ್ಟ್ಲಿ ಮುಂದಿನ ವರ್ಷಕ್ಕೆ ಫ್ರೂಟಿಂಗ್ ಬರುತ್ತೆ ಸರ್. ಅಂದ್ರೆ ಈಗ ಯಾರಾದ್ರೂ ನಾನು ಹಣ್ಣಿನ ಗಿಡಗಳ ಜೊತೆ ನಿಮ್ ತೋಟ ನೋಡ್ಬೇಕಂದ್ರೆ ಅವ್ರನ್ನ ಆರಾಮ ಇಲ್ಲಿ ಕರ್ಕೊಂಡ್ ಬರ್ತೀರಾ? 100%. ಹಾ. ಇದೇನ್ ಗಿಡ ಸರ್ ಇದು? ಅದು ಒಂದು ಹೊಸ ವೆರೈಟಿ ನಿಂಬೆ. ಇನ್ನು ಫ್ರೂಟಿಂಗ್ ಸೆಟ್ ಆಗಿಲ್ಲ. ಇದು ತೈವಾನ್ ನಿಂಬೆ. ನಿಮ್ಗೆ ಎಲೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಹೌದೌದು. ಸ್ವಲ್ಪ ದೊಡ್ಡ ಸೈಜ್ ಬರುತ್ತೆ, ಓವಲ್ ಶೇಪ್ ಬರುತ್ತೆ ಕಾಯಿ. ನೆಕ್ಸ್ಟ್ ಮುಂದಿನ ಪ್ಲಾನ್ ಏನಿದೆ ಸರ್ ತಮ್ದು? ಅಂದ್ರೆ ಯಾವ ತರ ಈ ತೋಟದ್ದು ಇದ್ರಲ್ಲ ನಿಮ್ದು ಯಾವ ತರ ಪ್ಲಾನ್ಗಳು? ಏನಾದ್ರು ರೆಡಿ ಮಾಡ್ಕೊಂಡಿದ್ದೀರಾ ಅಥವಾ ಏನು? ಅಥವಾ ನರ್ಸರಿನ ದೊಡ್ಡದಾಗಿ ಮಾಡ್ಬೇಕಾ, ತೋಟ ರೆಡಿ ಮಾಡ್ಬೇಕಾ? ಸರ್ ಗೋ ವಿತ್ ದ ಫ್ಲೋ ಅಂತ ನಮ್ದು ಆತರ ಪ್ಲಾನ್ ಅಂತ ಏನ್ ಮಾಡಲ್ಲ ಸರ್. ಇದು ಮಾರ್ಕೆಟ್ ಲೆಮನ್ ಗಿಡದಲ್ಲಿ ಇದೆ ಕಾಯಿನ ತುಂಬಾ. ಯೂಶಲ್ ಆಗಿ ನಿಂಬೆ, ಕಾಗಜಿ ಆಯ್ತು, ಬೇರೆ ವೆರೈಟಿಗಳನ್ನ ನೀವು ಕಿತ್ರೆ ಗಟ್ಟಿ ಇರುತ್ತೆ. ಬಟ್ ಇದು ಕಿತ್ರೂ ಜ್ಯೂಸಿ ಇರುತ್ತೆ. ಅದೊಂದು ಅಡ್ವಾಂಟೇಜ್. ಆಮೇಲೆ ಯೂಶಲ್ ಆಗಿ ತೈವಾನ್ ನಿಂಬೆನ ನೀವು ಉದ್ರಿದ ಮೇಲೆ ತಗೋಬೇಕು. ಕಿತ್ರೆ ನಿಮಗೆ ಜ್ಯೂಸ್ ಹಿಂಡಕ್ಕೆ ಬರಲ್ಲ. ಸೊ ಅದು ಹಳದಿಯಾಗಿ ಉದ್ರದ ಮೇಲೆ ಅದನ್ನ ತಗೊಂಡ್ರೆ ಬಳಸಕ್ ಸಾಧ್ಯ. ಇದು ಹಂಗಲ್ಲ, ನೀವು ಇಮಿಡಿಯೇಟ್ ಬಳಸ್ಬೋದು. ಮಾರ್ಕೆಟ್ ಲೆಮನ್ ಅದೊಂದು ಅಡ್ವಾಂಟೇಜ್. ತೆಳು ಸಿಪ್ಪೆ ಬರುತ್ತೆ, ರಸ ಜಾಸ್ತಿ, ಒಳ್ಳೆ ಸೈಜು, ಹುಳಿನೂ ಚೆನ್ನಾಗಿರುತ್ತೆ. ಹಂಗಾಗಿ ಈ ಕಡೆ ಎಲ್ಲ ಪೂರ್ತಿ ಪೂರ್ತಿ ಲೆಮನ್ ಕಮರ್ಷಿಯಲ್ ಆಗ ಅಂತ ಹಾಕೊಂಡಿದ್ದೀವಿ. ಓಕೆ 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 ಓಕೆ. ಆ ಕಡೆ ಪ್ಲಾಟ್ ಹೋಗೋಣ. ಓಕೆ ಸರ್. ಇದೇನ್ ಗಿಡ ಸರ್ ಇದು? ಇದು ಹುಳಿ ಆಮಟೆ. ಆಮಟೆನಾ? ಉಪ್ಪಿನಕಾಯಿ ಮಾಡ್ತಾರಲ್ಲ ಅದ್ರದ್ದು. ಇಷ್ಟು ದೊಡ್ಡ ಮರ ಆಗುತ್ತೆ ಸರ್ ಇದು? ಸರ್ ಇದಿನ್ನು ಚಿಕ್ಕ ಸಸಿ. ಹೌದಾ? ತುಂಬಾ ಎಮ್ಮರ ಆದಂಗ ಆಗತ್ತೆ. ನಿಮಗೆ ಇಬ್ರು ಮನುಷ್ಯರು ತಪ್ಕೋಬಹುದು, ಅಷ್ಟು ದೊಡ್ಡದಾಗತ್ತೆ. ಓ. ಬಟ್ ನಾವ್ ಇಲ್ಲಿ ಹೈ ಡೆನ್ಸಿಟಿನಾಗೆ ಬೆಳೆಸೋದ್ರಿಂದ ಹೈಟ್ ಕಮ್ಮಿ ಇರುತ್ತೆ. ಇದು ಜನಕ್ಕೆ ಚಳ್ಳೆಹಣ್ಣು ತಿನ್ಸೋದು ಅಂತಾರಲ್ಲ, ಅದ್ರದ್ದು ಚಳ್ಳೆಕಾಯಿ. ಇದು ಅಗೇನ್ ಉಪ್ಪಿನಕಾಯಿ ಮಾಡೋದಕ್ಕೆ ದೊಡ್ಡ ಸೈಜ್ ಬರುತ್ತೆ. ಇದು ರೋಡ್ ಸೈಡ್ ಹಾಕ್ತಾರಲ್ಲ, ಅದು ಚಿಕ್ಕ ಸೈಜ್. ಅದು ಉಪ್ಪಿನಕಾಯಿ ಹಾಕಕ್ಕೆ ಏನು ಅಷ್ಟೊಂದು ಚೆನ್ನಾಗಿ. ಇದು ದೊಡ್ಡ ಸೈಜ್ ಉಪ್ಪಿನಕಾಯಿ ಹಾಕಕ್ಕೆ. ಅಂದ್ರೆ ಲೋಳೆ ತರ ಬರುತ್ತಲ್ಲ ಅದು. ಓಕೆ ಓಕೆ. ಸಿಂಬಳನ್ ಅಂತ ಹೇಳ್ತಾರೆ. ಕ್ಲಾಮಿಚೆರಿ ಅಂತ ಇಂಗ್ಲಿಷ್. ಇದು ಜೀಗುಜ್ಜೆ ಅಂತ ಅಂತಾರೆ. ಯಾವ್ದು ಸರ್ ಜೀಗುಜ್ಜೆ? ಬ್ರೆಡ್ ಫ್ರೂಟ್ ಇದು. ಓಕೆ ಓಕೆ ಓಕೆ. ಇಲ್ಲೆಲ್ಲ ಬೇರೆ ಬೇರೆ ವೆರೈಟಿ ಆಫ್ ಮ್ಯಾಂಗೋಸ್ ಇದೆ. ಒಂದು 50 ವೆರೈಟಿ ಅಂತೂ ಇದೆ ಇಲ್ಲಿ ಸರ್. ಯಾವ ವೆರೈಟಿ ಇದಾವೆ ಸರ್? ಸರ್ ಹೆಸರು ಇಲ್ಲಿ ಒಂದಿಷ್ಟು ಕೇಸರ್ ಇದೆ. ಬಿಟ್ರೆ ದಶೇರಿ, ಮಲ್ಲಿಕಾ, ರಸ್ಪುರಿ, ಆಮ್ರಪಾಲಿ, ಆಮೇಲೆ ತೋತಾಪುರಿ, ಓಕೆ, ಆಮೇಲೆ ಮಲ್ಲಿಕಾ, ಮಲ್ಗೋಬಾ, ಒಟ್ಟು ಎಲ್ಲಾ ವೆರೈಟಿ ಇರ್ಲಿ ಅನ್ನೋ ನಿಮ್ ಗ್ರಾಫ್ಟಿಂಗ್ ಅನುಕೂಲ ಆಗುತ್ತಂತ ಸರ್? ಹೌದೌದು. ನಮಗೆ ಮದರ್ ಪ್ಲಾಂಟ್ಗೂ ಬೇಕು, ಪ್ಲಸ್ ನಮಗ್ ತಿನ್ನಕ್ಕೂ ಆಯ್ತು ಅಂತ. ಈ ಗ್ರಾಫ್ಟಿಂಗ್ ನೀವೇನ್ ಸರ್ವಿಸ್ ಇದಕ್ಕೆ ಹೋಗಿ ಬಂದಿದ್ದ ಅಥವಾ ಟ್ರೈನಿಂಗ್ ಹೋಗಿ ಬಂದಿದ್ದ ಅಥವಾ ಯಾವ ತರ ಸರ್? ಎಕ್ಸ್ಪೀರಿಯನ್ಸ್ ಸರ್. ನಮ್ಮಲ್ಲಿ ನಾವು ಮಾಡ್ಕೊಂತ ಎಕ್ಸ್ಪೀರಿಯನ್ಸ್ ಆಗಿರೋದು. ಓಕೆ ಓಕೆ ಓಕೆ.
ನಮ್ಮಲ್ಲಿ ಸ್ಟಾಫ್ಗಳು ಮಾಡ್ತಾರೆ. ಒಟ್ಟು ಸಮಗ್ರ ಕೃಷಿ ಜೊತೆ ನಿಮ್ದು ಈಗ ಇದನ್ನೇ ನಡೀತಾ ಇದೆ. ಆಗ್ಲೇ ಮಾವಿನ ರೋಗ ಕೇಳಿದ್ರಿ. ಹೌದು. ದಿಸ್ ರಸ್ಟಿ ಸ್ಪಾಟ್ ಅಂತ ಇದೆ ನೋಡಿ, ಕೆಳಗಡೆ ಇರಲ್ಲ. ಓಕೆ, ಇದು ಸ್ವಲ್ಪ ಮಳೆಗಾಲದಲ್ಲಿ ನೀರ್ ಜಾಸ್ತಿ ಆದಾಗ ಈ ಪ್ರಾಬ್ಲಮ್ ಬರುತ್ತೆ. ಓಕೆ ಓಕೆ, ಇದು ಮೇಜರ್ ಇಶ್ಯೂ ಏನಲ್ಲ, ಕಂಟ್ರೋಲ್ ಮಾಡಬಹುದು. ಓಕೆ, ಆಲ್ಮೋಸ್ಟ್ ಈ ಬಾರ್ಡರ್ಗೆಲ್ಲ ಹಲ್ಸ್ ಹಾಕೊಂಡಿದ್ದೀರಾ? ಹಲ್ಸು ಮತ್ತೆ ವಾಟರ್ ಆಪಲ್ ಇಂಥವು ಹಾಕೊಂಡಿದ್ವಿ. ಓಕೆ, ಎಲ್ಲ ಬೇರೆ ಬೇರೆ ವೆರೈಟಿ ಮ್ಯಾಂಗೋಗಳು. ಆಮೇಲೆ ಮಿಯಾಜಾಕಿ, ಆಲ್ ಟೈಮ್ ಮ್ಯಾಂಗೋ, ಕಸ್ತೂರಿ ಮಾವು, ಆಮೇಲೆ E2 R2, ಜಂಬೋ ರೆಡ್, ನಮ್ಡಕ್ಮೆ ಪರ್ಪಲ್, ಯೆಲ್ಲೋ. ಓಕೆ, ಈ ತರ ಬೇರೆ ಬೇರೆ ವೆರೈಟಿಗಳನ್ನ ಹಾಕಿದೀವಿ. ನೀವೆಲ್ಲ ಇದು ಏನು ಮಾವಿನ ಇದನ್ನೇ ವಾಟೆ ತಗೊಂಡೆ ಮಾಡ್ತೀರಾ ನೀವೆಲ್ಲ? ನಮ್ದು ಪ್ರೊಸೆಸಿಂಗ್ ಯೂನಿಟ್ ಇರೋದ್ರಿಂದ ನಮಗೆ ವಾಟೆ ಫ್ರೀ ಆಗಿ ಸಿಗುತ್ತೆ. ಓಕೆ ಓಕೆ. ಸೊ ಹಂಗಾಗಿ ವಾಟೆ ಹಾಕೊಂಡು ಸಸಿ ಬೆಳೆಸ್ಕೊಳ್ತೀವಿ. 1 ಅಡಿ 1.5 ಅಡಿ ಆದ್ಮೇಲೆ ಅವಕ್ಕೆ ಕಸಿ ಕಟ್ತೀವಿ. ಕಸಿ ಅಂದ್ರೆ ಈ ತರದ್ ಇಲ್ಲೇನು ತಗೊಂಡು ಇದು ಮಾಡ್ತೀವಿ? ಟಾಪ್ ಶೂಟ್ ತಗೊಂಡು ಮಾಡ್ತೀವಿ. ಓಕೆ ಓಕೆ ಓಕೆ. ಇದು ಕಾಯಿ ಇಲ್ಲ ತೋರ್ಸಕ್ಕೆ, ಒಂದು ಕಾಯಿ ನಿಮಗೆ 3 ರಿಂದ 4 kg ಬರುತ್ತೆ. ಈ ಸೈಜ್ ಬರುತ್ತೆ, ತೆಂಗಿನಕಾಯಿ ತರ. ಓಕೆ ಓಕೆ. ಏನ್ ಮಾವು ಸರ್ ಇದು? 4 kg ಮ್ಯಾಂಗೋ ಅಂತಾನೆ ಅಂತಾರೆ. ಬಟ್ ಅಷ್ಟು 4 kg ತನಕ ಬಂದಿಲ್ಲ ನನಗೆ ಗೊತ್ತಿರಂಗೆ. 2 ರಿಂದ 3 kg ಬರ್ಬೋದು. ಇದೆಯಾ ಸ್ವಲ್ಪ ಎತ್ತರದಾಗಿ? ಇದು ಪಿಯರ್ ಇದು ಪಿಯರ್. ಓಕೆ ಓಕೆ. ಇದಕ್ಕೆ ಟ್ರಲ್ಲಿಸ್ ಮಾಡ್ಬೇಕು ಈಗ. ಮಾಡಿ ಇದನ್ನ ಈ ತರ ಬೆಳೆಯಕ್ ಮಾಡ್ಬೇಕು. ಹಿಂಗೆ ಓಕೆ, ಹಿಂಗ್ ಬೆಳೆಯಂಗ್ ಮಾಡಿದಾಗ ಈ ಶೂಟ್ಸ್ ಓಪನ್ ಆಗ್ತವೆ. ಈ ಶೂಟ್ಸ್ ಓಪನ್ ಆದಾಗ ಫ್ರೂಟಿಂಗ್ ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ. ಓಕೆ ಓಕೆ. ಸ್ವಲ್ಪ ಗಿಡ ಬೆಳಿಲಿ ಅಂತ ಬಿಟ್ಟಿದ್ವಿ. ಈಗ ಇದಕ್ಕೆ ಲೈನ್ ಮಾಡಬೇಕು. ಮಿಲ್ಕ್ ಫ್ರೂಟ್, ಅದು ಲೋವಿ. ಓಕೆ, ಏನ್ ಸರ್ ಇದು? ಮಿಲ್ಕ್ ಫ್ರೂಟ್. ಸ್ಟಾರ್ ಆಪಲ್ ಅಂತ ತೋರಿಸಿದ್ನಲ್ಲ. ಓಕೆ ಓಕೆ ಓಕೆ. ಪರ್ಪಲ್ ಸ್ಟಾರ್ ಆಪಲ್ ಇದು. ಇದು ಎಲಿಫೆಂಟ್ ಇಯರ್ ಫಿಗ್. ಓಕೆ. ಇವೆಲ್ಲ ಲೋವಿ. ಓ, ಆರಾಮ್ ಕುತ್ಕೋಬಹುದು, ಆರಾಮ್ ಒಂದ್ ರೌಂಡ್ ನಿದ್ದೆ ಹೊಡಿಬಹುದು ಇದು. ನೋಡ್ತೀನಿ ಆದ್ರೆ ಹಣ್ಣಾಗಿದೆಯಾ ಅಂತ. ಓಹೋ. ತಿಂದ್ರೆ ಒಳ್ಳೆ ನಿದ್ದೆ. ಇದಾ? ಒಳ್ಳೆ ನಿದ್ದೆ. ಸೇಮ್ ಅದೇ ತರ ಬರುತ್ತೆ, ಸ್ವಲ್ಪ ಸಪ್ಪೆ. ಇಲ್ಲ, ಇದೊಂದು ಚೂರು ಇನ್ನೊಂದ್ 2 ದಿವಸ ಬಿಟ್ಟು ತಿಂದ್ರೆ ಇನ್ನೂ ಚೆನ್ನಾಗಿರೋದು. ಇದು ಲಕ್ಕೋಟೆ. ಓಕೆ ಓಕೆ. ಇದು ಸಿ ಗ್ರೇಪ್ ಅಂತ. ಅಂತನಾ ಸರ್ ಇದು? ಓಕೆ. ಆರ್ನಮೆಂಟಲ್ ಆಗೋ ಬಳಸ್ಬೋದು, ಹಣ್ಣು ಬರುತ್ತೆ. ಇದು ಒಂಥರ ಪೇರ್ಲೆ. ಓಕೆ. ಒಟ್ಟಲ್ಲಿ ನಿಮ್ಮಲ್ಲಿ ಎಲ್ಲಾ ತರದ ವೆರೈಟಿ ಗಿಡಗಳು ಇದಾವೆ, ಸಿಗತ್ತೆ. ಈ ಒಳ್ಳೆ ಒಂದು ಫ್ರೂಟ್ಸ್ ಅಂಗಡಿ ಮಾಡ್ಬೇಕಪ್ಪ ನಾನು ಅನ್ನೋದಕ್ಕೆ ಇದು ಈ ಲೈನಲ್ಲಿ ಆಪಲ್ ಹಾಕಿದೀವಿ. ಬಟ್ ಅಷ್ಟೊಂದು ನನಗೆ ಖುಷಿ ಆಗಂಗೆ ಏನು ಬಂದಿಲ್ಲ ಸರ್. ಇದು ಆಪಲ್ ಗಿಡನ ಸರ್ ಇದು? ಆಪಲ್ ಗಿಡ. ನಿಮ್ಗೆ ಆಗ್ಲೇ ಲೋವಿ ಅಂತ ಇದು, ಸಾರಿ ನ್ಯಾನ್ಸ್ ಎಲ್ಲೋ ಅಂತ ಹೇಳಿದೆ, ಅದ್ರ ಗಿಡ ಇದು. ಓಕೆ. ಆ ಕಡೆ ಫ್ರೂಟ್ ಇದೆ, ತೋರಿಸ್ತೀನಿ. ಇದು ಬಟರ್ ಫ್ರೂಟ್. ಓಕೆ. ಸ್ವಲ್ಪ ಗಿಡ ದೊಡ್ಡದಾಗ ತನಕ ಇಟ್ಕೊಂಡು ಆಮೇಲೆ ಹಾಕಿದ್ರೆ ನಮ್ಮ ಏರಿಯಾದಲ್ಲೂ ಚೆನ್ನಾಗಾಗುತ್ತೆ. ಓಕೆ ಓಕೆ ಓಕೆ. ವೆರೈಟಿಗಳೆಲ್ಲ ಬೇರೆ ಬೇರೆ ಹಾಕಿದೀವಿ. ಸೊ ಯಾವ ವೆರೈಟಿ ನಮ್ಮಲ್ಲಿ ಚೆನ್ನಾಗಿ ಬರುತ್ತೆ ನೋಡಿ ಅದನ್ನ ರೈತಿವಿ. ಇದು ಯಾವ ಸರ್ ಇದು? ಸರ್ ಅದು ಕ್ಯಾಂಡಲ್ ಫ್ರೂಟ್ ಇದು? ಓಕೆ. ನಿಮ್ಗೆ ಅಲ್ಲಿ ತೋರಿಸಿದೆ, ಒಂದು ಉದ್ದ ಕಾಯಿ ಬಂದಿತ್ತಲ್ಲ, ಅದೇ. ಇನ್ನು ದೊಡ್ಡದು ಬರುತ್ತೆ ಸರ್ ಇದು? ಒಂದೊಂದು ನೆಲಕ್ಕೂ ನಂತರ ಆಗುತ್ತೆ. ಕೆಲವೊಂದ್ಸತಿ ಇಷ್ಟಿಷ್ಟು ಉದ್ದ ಬರುತ್ತೆ. ಓಕೆ. ಕೆಲವೊಂದ್ಸತಿ ಸ್ವಲ್ಪ ಸಣ್ಣದಾಗತ್ತೆ. ಇದು ತಿನ್ನಕ್ ರೆಡಿ ಇದೆ ಈಗ. ಸೇಮ್ ಕಬ್ಬು ತರ ಜಗಿಯೋದು ಉಗಿಯೋದು. ಓಕೆ. ಸ್ವಲ್ಪ ಈಗ ಮಳೆ ಇದಾಗಿರೋದಕ್ಕೆ. ನೋನಿ ಇದು. ನೋನಿ ಆಲ್ರೆಡಿ ಇಲ್ಲಿ ಇದೆ ಒಂದು ದೊಡ್ಡದು. ಹೌದು, ಇಲ್ಲಿದೆ ನೋಡ್ರಿ. ಇಲ್ಲಿ ಕಾಣ್ತದೆ. ಅಲ್ಲಿ ವೆಲ್ವೆಟ್ ಆಪಲ್ ತೋರಿಸಿದ್ನಲ್ಲ, ವೆಲ್ವೆಟ್ ಆಪಲ್ ಸರ್. ಇದು ಎಗ್ ಫ್ರೂಟ್. ಓಕೆ. ಪೂರ್ತಿ ಎಲ್ಲ ಬರುತ್ತೆ ಸರ್ ಅದು? ಫುಲ್ ಎಲ್ಲೋ ಆಗುತ್ತೆ.
ಇದು ಪರ್ಸಿಮನ್ ಅಂತ ಒಂದು ಹಣ್ಣು ಬರುತ್ತಲ್ಲ, ಹಾ 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 ಅದ್ರ ಫ್ಯಾಮಿಲಿಗೆ ಸೇರುತ್ತೆ. ಸ್ವಲ್ಪ ಅದೇ ತರನೇ ಹಾ ಹಾ ಟೇಸ್ಟ್. ಇದು ಸ್ಟಾರ್ ಫ್ರೂಟ್. ಸ್ಟಾರ್ ಫ್ರೂಟ್ಸ್. ಅದರಲ್ಲಿ ಫುಲ್ ಕಾಯಿ. ಹಾ ಸ್ಟಾರ್ ಫ್ರೂಟ್ ಒಂಥರ ಜುವೆಲ್ ಇದ್ದಂಗೆ, ಹೌದೌದು. ಚಂದ ನೋಡಕ್ಕೆ. ಫ್ಯಾಮಿಲಿ ಜೊತೆ ಬಂದ್ಬಿಟ್ಟು ಅಂತೂ. ಇನ್ನೊಂದು ಕೇಳ್ಬಿಟ್ಟೆ, ಅಕಸ್ಮಾತ್ ಏನಾದ್ರು ಪ್ಲಾನ್ ಇದೆಯಾ ಸರ್? ಸರ್ ಇದೆ, ಸ್ವಲ್ಪ ದಿವಸ ಟೂರಿಸಂ ಮಾಡ್ಬೇಕನ್ನೋ ಪ್ಲಾನ್ ಏನಾದ್ರು? ಸರ್ ಮಾಡ್ಬೇಕಂತಿದೆ, ಹಾ. ಬಟ್ ಅದಕ್ಕೆಲ್ಲ ಲೈಸೆನ್ಸು ಅದು ಹಾ ಹಾ ಎಲ್ಲದಕ್ಕೂ ತಗೊಂಡು ಮಾಡೋದಂಥದ್ದು. ಹೌದೌದೌದು. ಯಾಕಂದ್ರೆ ಈಗ ಯಾವ್ದನ್ನ ಮಾಡಿದ್ರು ನಾವು ಆನ್ ಪೇಪರ್ ಇಟ್ಕೊಂಡು ಮಾಡಿದ್ರೆ ಹೌದೌದು. ಬೆಸ್ಟ್. ಅದು ಹ್ಮ್ ಇದು ಸಪೋರ್ಟ್ ಅದು ವೆರೈಟಿ. ಇವೆಲ್ಲ ಸಪೋರ್ಟ್ ವೆರೈಟಿ. ಕೆಲಬ್ಯಾಶ್ ಅಂತ ನಾನು ನಿಮ್ಗೆ ಆಗ್ಲೇ ಹೇಳಿದೆ, ಹಾ, ಹಾ. ಕಮಂಡಲದ್ದು ಓಕೆ. ಇದೆ. ಒಂದು ಫುಟ್ಬಾಲ್ ಸೈಜಿಗೆ ಕಾಯಿ ಬರುತ್ತೆ ರೀ. ಇದು ಅರ್ಜಾಬಾಯ್ ಅಂತ ಹೇಳಿದ್ನಲ್ಲ, ಅರ್ಜಾಬಾಯ್. ಓಕೆ ಸರ್. ಅದ್ರದ್ದು ಇವೆಲ್ಲ ನಮ್ಮ ಏರಿಯಾಗಳು ಬರ್ತಾವೆ ಸರ್ ಇವು? ಫ್ಲವರಿಂಗ್ ಬಂದಿದೆ ನೋಡಿ. ಹಾ, ಅಲ್ಲ ಈಗ ಫ್ರೂಟ್ ಆಗುತ್ತೆ. ನಿಮ್ದಂತೂ ಸ್ವಲ್ಪ ಮಳೆ ಅವಾಗ ಬರ್ತಿರುತ್ತೆ. ಓಕೆ, ಈ ನಮ್ಮ ಬಯಲ್ಸೀಮೆ ಬರ್ತಿರುತ್ತೆ ಇದು? ಬರುತ್ತೆ ಅರ್ಜಾಬಾಯ್ ಬರುತ್ತೆ ರೀ. ಹಾ 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 ನಾನ್ಸ್ ಎಲ್ಲೋ ಹೇಳಿದ್ನಲ್ಲ, ಹಾ ಮ್ಯಾನ್ಸ್ ಇದು ಇದೆ. ಓಕೆ 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 ಓಕೆ. ಓ, ಈ ತರ ಒಳ್ಳೆ ಟೊಮೊಟೊ ಬಿಟ್ಟಂಗೆ ಬರುತ್ತೆ. ಇದನ್ನ ಬ್ರೆಜಿಲ್ ಅಲ್ಲೆಲ್ಲ ಪಾಪ್ಕಾರ್ನ್ ನಮ್ಮಲ್ಲಿ ಹೆಂಗ್ ಸೇಲ್ ಮಾಡ್ತಾರಲ್ಲ, ಹಾ 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 ಆ ತರ ಸೇಲ್ ಮಾಡ್ತಾರೆ. ಓಕೆ. ನೀವು ಹೊಡ್ಕೊಂಡ್ ತಿನ್ನೋದ ಸರ್ ಇದು? ಹಂಗೆ ತಿನ್ರಿ, ಮಧ್ಯ ಒಂದು ಸಣ್ಣ ಬೀಜ ಬರುತ್ತೆ. ಇದು ಮಟೋವಾ. ಇದು ಅಷ್ಟೇ ಒಳ್ಳೆ ಫ್ರೂಟ್. ಇವೆರಡು ಬ್ಲ್ಯಾಕ್ ಸಪೋಟಾ, ಚಾಕ್ಲೇಟ್ ಸಪೋಟಾ ಅಂತ ಕರೀತಾರೆ. ವಾಟರ್ ಆಪಲ್ ವೆರೈಟಿಗಳು ಬೇರೆ ಬೇರೆ, ವೈಟು, ರೆಡ್ಡು, ಪಿಂಕು. ಇದು ಮಲೇನ್ ಆಪಲ್, ಇದು ಹೊಸದಾಗಿ ಹಾಕಿದ್ರದ್ದು. ಇವು ಬೇರೆವೆಲ್ಲ ನಿನ್ನೆ ಟ್ರಿಮ್ ಮಾಡಿದ್ದಾರೆ, ನಿನ್ನೆ ಮೊನ್ನೆ. ಬಾರ್ಬಡೋಸ್ ಚೆರಿ, ಸುರಿನಾಮ್ ಚೆರಿ. ಓಕೆ ಓಕೆ. ಆಮೇಲೆ ಚೆರಿ. ಅದ್ರಲ್ಲಿ ಕಾಣ್ತಾ ಇದೆ ನೋಡ್ರಿ. ಇದ್ರಲ್ಲಿ ಒಂದೇ ಒಂದು ಉಳ್ಕೊಂಡು, ಅದ್ರಲ್ಲೂ ಇಲ್ಲಿದೆ ನೋಡಿ ಸರ್, ಇಲ್ಲಿ. ಅದು ಬಾರ್ಬಡೋಸ್ ಚೆರಿ. ಈ ಕಡೆ ಅದ್ರದ್ದು ಸುರಿನಾಮ್ ಚೆರಿ. ಅದು ಅದು ಫಾರೆಸ್ಟ್ ಗಾವ್. ಇದು ಸ್ವೀಟ್ ಇರುತ್ತಾ ಅಥವಾ ಹುಳಿ ಬರುತ್ತಾ ಸರ್? ಹುಳಿ ಬರುತ್ತೆ. ಚೆರಿಗಳು ಯಾವ ನಮ್ಮ ಕರ್ನಾಟಕದಲ್ಲಿ ಸ್ವೀಟ್ ಬರಲ್ಲ, ನೆಲ್ಲಿ ವೆರೈಟಿ. ಹಂಗೆ ಯಾಕೆ ಇದು ಯಾಕೆ ಸ್ವೀಟ್ ಬರಲ್ಲ? ವಾತಾವರಣ ಚೇಂಜ್ ಆಗತ್ತಲ್ಲ, ಕೋಲ್ಡ್ ಇದ್ದಷ್ಟು ಹುಳಿ ಬರಲ್ಲ, ಸ್ವೀಟ್ ಆಗತ್ತೆ. ಇದು ನಮ್ಮ ನೆಲ್ಲಿಕಾಯಿ ಗಿಡ. ಅದು ಬೆಟ್ಟದ ನೆಲ್ಲಿ, ಕಾಯಿ ಬಿಡ್ಬೇಕು. ಅದು ಸ್ಟಾರ್ಟ್ ಆಗೈತೆ. ಅಂದ್ರೆ ನಿಮ್ಮ ತೋಟಕ್ಕೆ ಬಂದ್ಬಿಟ್ರೆ ಮಾಡ್ರೋ ತೋಟನೂ ಆಯ್ತು, ಹಣ್ಣಿನ ವೆರೈಟಿ ಗಿಡಗಳೂ ಆಯ್ತು. ಇಷ್ಟರಲ್ಲೇ ವೀಕೆಂಡ್ ಟ್ರೈನಿಂಗ್ಸ್ ಸ್ಟಾರ್ಟ್ ಮಾಡೋಣ ಅಂತಿದ್ದೀವಿ. ಟ್ರೈನಿಂಗ್ ಸರ್? ಓಕೆ ಓಕೆ ಓಕೆ. ಯಾವ ಥರ ಟ್ರೈನಿಂಗ್ ಕೊಡ್ಬೇಕಂತಿದ್ದೀರಾ ಸರ್? ಟ್ರೈನಿಂಗ್ ಅಂದ್ರೆ ನಾವು ಸುಮ್ಮನೆ ಥಿಯರಾಟಿಕಲ್ ಬುಕ್ ಹಿಡ್ಕೊಂಡು ಆ ಥರ ಏನಿಲ್ಲ. ಯಾವ್ಯಾವ ಗಿಡ ಹೆಂಗ್ ಬರುತ್ತೆ, ನಮ್ಮ ವಾತಾವರಣಕ್ಕೆ ಏನ್ ಬೆಳಿಬಹುದು, ನಮ್ಮ ಮಣ್ಣಿಗೆ ಏನ್ ಚೆನ್ನಾಗೆ, ಸಣ್ಣ ಪುಟ್ಟ ಬೇಸಿಕ್ಸೇ. ತುಂಬಾ ಏನೋ ಅಂತೀವಲ್ಲ, ಸೈಂಟಿಫಿಕ್ ಲೆವೆಲ್ಗೆ ಹೋಗೋ ಅಂಥದ್ದು ಏನಿಲ್ಲ. ಕಾಮನ್ ಬೇಸಿಕ್ಸ್ ಹೇಳ್ಕೊಡೋ ಅಂಥದ್ದನ್ನ ಮಾಡೋಣ ಅಂತಿದೀವಿ. ಯಾಕಂದ್ರೆ ಏನಾಗುತ್ತೆ, ಯೂಟ್ಯೂಬಲ್ಲಿ ನೋಡೋದೆಲ್ಲ ನಿಜ ಆಗಲ್ಲ. ಹೌದು. ಈಗ ನಾನು ಹೇಳೋದು ನಿಜ ಅಂತಾನೆ ನೀವು ನಂಬೇಡ್ರಿ. ಹೌದು, ನೀವು ತಿಳ್ಕೊಳ್ಳಿ. ಕೃಷಿ ಮಾಡಿ ತಿಳಿದ್ರೆ ಮಾತ್ರ ಖುಷಿ ಸರ್. ನಾವು ಬಂದು ಇಲ್ಲಿ ಅದರ ಜೊತೆಗೆ ಎಕ್ಸ್ಪೀರಿಯನ್ಸ್ ಆದ್ರೇನೆ ಗೊತ್ತಾಗಕ್ಕೆ ಸಾಧ್ಯ. ಹೌದೌದು. ಈಗ ನೋಡ್ರಿ, ಇದು ನಿನ್ನೆ ಟ್ರಿಮ್ಮಿಂಗ್ ಮಾಡಿದೀವಿ. ಈ ಗಿಡ ನಾವು ಟ್ರಿಮ್ಮಿಂಗ್ ಮಾಡಿರೋ ಶೇಪ್ ನೋಡ್ರಿ, ಹಿಂಗೆ ಹೋಗಿ ಹಿಂಗಿದೆ. ಹೌದು. ಆ ಬ್ರಾಂಚ್ ಇದಕ್ಕಿಂತ ಹೈಟ್ ಇಲ್ಲ, ಕೆಳಗಿದೆ. ಯಾಕಂದ್ರೆ ಇದು ಬೆಳೆದ್ರೆ ಮೇಲೆ ಹೋಗುತ್ತೆ, ಇದು ಬೆಳೆದ್ರೆ ಇಲ್ಲಿಗೆ ಬರುತ್ತೆ. ಹಂಗೆ ಆ ಕೆನೋಪಿ ಹಂಗೆ ಬಾಲ್ ಶೇಪ್ ಅಲ್ಲಿ ಮೇಂಟೈನ್ ಆಗ್ಬೇಕು. ಸೊ ಈ ತರ ಬೇಸಿಕ್ ನಾಲೆಡ್ಜ್ಗಳನ್ನ ಹೇಳ್ಕೊಡುವಂಥದ್ದು ಮಾಡಿ. ಐಡೆಂಟಿಫಿಕೇಶನ್. ಓಕೆ. ಈಗ ಸಣ್ಣ ಕೆಮ್ಮು ನೆಗಡಿಗೆ ನಾವು ಡಾಕ್ಟರ್ ಹತ್ರ ಹೋಗಲ್ಲ, ಯಾಕಂದ್ರೆ ಮನೆಗಿದ್ದವ್ರಿಗೆ ಹೇಳ್ಕೊಟ್ಟಿದ್ದಾರೆ. ಇದು ಅಂತ ಯಾವ ವೆರೈಟಿ? ಇದು ಇಂಡೋನೇಷಿಯಾದ ಕರಿಬೇವು. ನಮ್ ಲೋಕಲ್ ಅಲ್ಲೂ ಈ ತರ ಕರಿಬೇವು ಇದೆ, ಬಟ್ ಇಷ್ಟು ಸಣ್ಣ ಎಲೆ ಇಲ್ಲ, ಸ್ವಲ್ಪ ಇದಕ್ಕಿಂತ ದೊಡ್ಡದು ಬರುತ್ತೆ. ನಮ್ ಲೋಕಲ್ ಕರಿಬೇವು ಅಲ್ಲಿದೆ. ಅದೇ. ತುಂಬ ಧನ್ಯವಾದ ಸರ್ ತಮ್ಮ ಮಾಹಿತಿಗೆ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕಿರ್ತೀನಿ. ಯಾರೇ ರೈತರು ಏನೇ ಡೀಟೇಲ್ಸ್ಗಳನ್ನ ಕೇಳಿದ್ರೆ
ಒಂದು ಖಂಡಿತ ಹೇಳ್ತೀನಿ. ಉಪಯುಕ್ತವಾದ ಮಾಹಿತಿ. ಇದೊಂದು ಸೋಲಾರ್ದು ಇದು ಹಾ. ಬನ್ನಿ ಸರ್. ಜೊತೆಗೆ ಹಂಗೆ ಈ ಹೊಸ್ದಾಗಿ ಯಾರು ಪ್ಲಾಂಟ್ ಮಾಡ್ಬೇಕಂತಿರ್ತಾರೆ ಅವ್ರಿಗೆ ಒಂದು ರೀಸನಬಲ್ ರೇಟು, ಯಾಕಂದ್ರೆ ಈಗ ಚೆನ್ನಾಗಿ ಏನಾಗತ್ತೆ ಗೊತ್ತಾ ಸರ್, ಹಾ. ಪ್ರೈಸಸ್ದು ಅವತ್ತಿನ ಲೆಕ್ಕಕ್ಕೆ ಏನಿರುತ್ತೆ ಅದನ್ನ ಮಾಡ್ಬಿಡ್ಬೋದು. ಓಕೆ. ನಾವೀಗ ತಗೊಳ್ತೀವಿ. ಪ್ರೈಸಿಂಗ್ಕಿಂತ ಕ್ವಾಲಿಟಿ ಗಿಡ ಕೊಡೋಕ್ಕೆ ನಾವು 100% ಹೇಳ್ಬೋದು. ಪ್ರೈಸ್ದು ಹೇಳಕ್ಕಾಗಲ್ಲ, ಯಾಕಂದ್ರೆ ಏನಾಗುತ್ತೆ, ಈಗ ನೋಡ್ರಿ ಹೋದ ವರ್ಷ 120 ರೂಪಾಯಿ ಇತ್ತು ಜವಾರಿ ತೆಂಗು. ಹೌದು. ಈ ವರ್ಷ 150, 180, 100, 200 ತನಕ ಆಗಿದೆ. ಸೊ ಅದು ಮಾರ್ಕೆಟ್ ಹೆಂಗ್ ಹೋಗುತ್ತೆ ಹಂಗಾಗತ್ತೆ ಪ್ರೈಸ್ದು. ಓಕೆ. ನಾವು ಗಿಡ ಕ್ವಾಲಿಟಿ ಮಾತ್ರ ಕೊಡ್ಬೋದು, ಅದನ್ನ ನಾವು ಗ್ಯಾರಂಟಿ ಹೇಳ್ಬೋದು. ಯಾಕಂದ್ರೆ ಈಗ ಯೂಟ್ಯೂಬ್ ನೋಡೋರೆಲ್ಲ ಸಣ್ಣ ಪ್ರಮಾಣದ ರೈತರು ನೋಡ್ತಿರ್ತಾರೆ, ದೊಡ್ಡ ಪ್ರಮಾಣದ ರೈತರು ನೋಡ್ತಿರ್ತಾರೆ. ಹೌದು. ಈಗ ಅವರು ಒಳ್ಳೆ ನರ್ಸರಿ ಯಾವ್ದಪ್ಪ ಅಂತ ನೋಡ್ತಿರ್ತಾರೆ. ಹಂಗಾಗಿ ಈ ಒಂದು ಮಾತು ಹೇಳಿದ್ದು ತಮಗೆ ನೋಡಿ, ಆದಷ್ಟು ಒಂದು ರೀಸನಬಲ್ ರೇಟಲ್ಲಿ. ಖಂಡಿತ ಸರ್. ಇದು ಟ್ರ್ಯಾಕ್ಟರ್ ಈಗ ಸರ್, ಇದು ರೂಮು? ಇಲ್ಲ, ಇದು ಸೋಲಾರ್ದು ನಮ್ದು ಪ್ರೊಸೆಸಿಂಗ್ ಯೂನಿಟ್. ಓಕೆ ಓಕೆ ಓಕೆ. ಈಗ ಒಂದು 20 ದಿವಸ ಖಾಲಿ ಇದೆ. ಹಾ. ಅಂದ್ರೆ ಯಾವ ಫ್ರೂಟ್ಸ್ ಈಗ ಬಂದಿಲ್ಲ. ಸೀತಾಫಲ ಎಲ್ಲ ಇನ್ನೊಂದು ವಾರ ಬಿಟ್ಟು ಬರುತ್ತೆ. ಹಂಗಾಗಿ ಸದ್ಯ ಪ್ರೊಸೆಸಿಂಗ್ ಸ್ಟಾಪ್ ಇದೆ. ಓಕೆ ಓಕೆ ಸರ್. ಅದು ವಾಷಿಂಗ್, ಫ್ರೂಟ್ ವಾಷಿಂಗ್ ಮಷಿನ್ ಅದು. ಇದು ಪಲ್ಪ್ ತೆಗಿಯೋದು. ಓಕೆ. ಇದು ಸರ್. ಹಾ. ಇವೆರಡು ಪ್ಯಾಕಿಂಗ್ ಮಷಿನ್ಸ್. ಪ್ಯಾಕಿಂಗ್ ಮಷಿನ್. ಓಕೆ. ಒಂದು ಫಿಲ್ಲಿಂಗು, ಒಂದು ಸೀಲಿಂಗು. ಇದೆಲ್ಲ ಕಂಪ್ಲೀಟ್ ಆಗಿ ಸೋಲಾರ್ ಮೇಲೆ ರನ್ ಆಗುತ್ತೆ. ಸೋಲಾರ್ ಮೇಲೆ ರನ್ ಸರ್. ಚೆನ್ನಾಗಿದಿಲ್ಲ ಸರ್ ಒಂದು ರೀತಿ. ಯೂಶಲಿ ಪ್ರೊಸೆಸಿಂಗ್ ಇದ್ದಾಗ ಇಲ್ಲಿ ಟ್ರ್ಯಾಕ್ಟರ್ ಮನೆ ಹತ್ರ ಇರುತ್ತೆ. ಇಲ್ಲ ಅಂದ್ರೆ ಇಲ್ಲಿಗೆ ಇದು ಮಾಡಿ. ಓಕೆ ಓಕೆ ಓಕೆ. ಪೂರ್ತಿ ಎಲ್ಲ ಸೋಲಾರ್ದೇ ಇಲ್ಲಿ ರನ್? ಕಂಪ್ಲೀಟ್ ಸೋಲಾರ್ ಮೇಲೆ ರನ್. ಇಲ್ಲಿ ನಾವು ಏನು ಕೆಲವು ಸತಿ ಈ ಆಮ್ಚೂರು ಮತ್ತೆ ಬಾಳೆಕಾಯಿ ಹುಡಿ ಈ ತರದೆಲ್ಲ ಮಾಡೋದಕ್ಕೆ ಡ್ರೈ ಮಾಡಬೇಕಾಗತ್ತೆ. ಓಕೆ. ಡ್ರೈ ಮಾಡುವಾಗ ಏನಾಗುತ್ತೆ, ಹೈಜಿನ್ ಬಹಳ ಇಂಪಾರ್ಟೆಂಟ್ ರೀ. ಹೌದು. ಸೊ ಹೊರಗಡೆ ಬಿಸಿಲಿಗಿಟ್ರು ಒಣಗತ್ತೆ, ಬಟ್ 2-3 ದಿವಸ ತಗೊಳುತ್ತೆ. ಹೌದು. ಅದೇ ಡ್ರೈಯರ್ ಯೂನಿಟ್ ನಾಗ ಇಟ್ಟು ಒಣಗಿಸಿದ್ರೆ ಒಂದೇ ದಿವಸಕ್ಕೆ ಒಣಗುತ್ತೆ, ಧೂಳಾಗಲ್ಲ, ಹೈಜಿನ್ ಮೇಂಟೈನ್ ಆಗುತ್ತೆ. ಸೊ ಹಂಗಾಗಿ ನಾವು ಡ್ರೈಯರ್ ಯೂನಿಟ್ ಒಂದು ಮಾಡ್ಕೊಂಡಿದೀವಿ. ಏನ್ ಯೂನಿಟ್ ಒಳಗೆಂದು ಇದನ್ನ ನೋಡಿದ್ರಲ್ಲ, ಹೌದು, ಮಾರ್ಜಿನಲ್ ಫಾರ್ಮರ್ಸ್ ಇರ್ತಾರೆ ಕೆಲವರು. ಬಟ್ ಅವ್ರಿಗೆ 20 ರೂಪಾಯಿ ಯಾರೋ ಒಬ್ಬ ಬಂದು ಕೇಳ್ದ ಮಾವು ಅಂದ ತಕ್ಷಣ ಕೊಡಕ್ ಮನ್ಸಿರಲ್ಲ. ಹೌದು. ಏನೋ ಒಂದ್ ಮಾಡ್ಬೇಕು ಅಂತ ಅನ್ಸುತ್ತೆ, ಪ್ರೊಸೆಸಿಂಗ್ ಮಾಡ್ಕೋಬೇಕು, ನಾವೇ ಏನೋ ಒಂದ್ ಮಾಡೋಣ ಅಂತ. ಬಟ್ ಅವ್ರಿಗೆ ಆ ಯೂನಿಟ್ ಹಾಕಕ್ಕೆ ಕಷ್ಟ ಆಗುತ್ತೆ. ಹೌದೌದು. ಸೊ ಅಂತವ್ರಿಗೆ ನಾವು ಸರ್ ಚಪ್ಪಲ್ ಹೊರಗಡೆ, ಬಹಳ ಬಿಸಿ ಇರುತ್ತೆ, ಇಮಿಡಿಯೇಟ್ ಆಗಿ ಬರ್ರಿ. ಸೊ ಈ ತರ ಡ್ರೈಯಿಂಗ್ ಮಾಡೋದಕ್ಕೆ ಇದು ಮಾಡಿದೀವಿ. ಓಕೆ 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 ಓಕೆ. ಓಹೋ ಹೋ ಹೋ ಹೋ. ಏನಿಲ್ಲ ಅಂದ್ರೆ 45 ಮೇಲಿದೆ ಇಲ್ಲಿ. ಹೌದು, ಟೆಂಪರೇಚರ್. ನೋಡ್ಬೋದು, ಇಲ್ಲೆಲ್ಲ ಇಟ್ಟು ಡ್ರೈ ಮಾಡ್ತೀರಾ ಸರ್? ಇದ್ರ ಮೇಲೆ ಎಲ್ಲ ಇಟ್ಟು? ಹೌದು. ಇವತ್ತಿನ್ನೂ ವಾತಾವರಣ ಅಷ್ಟು ಬಿಸಿಲಿಲ್ಲ. ನೋಡ್ರಿ ಹೆಂಗ್ ಎಷ್ಟು ಹೀಟ್ ಇದೆ. ಹೌದು. ನೋಡ್ರಿ ಸಫಕೇಶನ್ ಸ್ಟಾರ್ಟ್ ಆಗತ್ತೆ. ಯಪ್ಪ, ಎಷ್ಟು ಒಂದು 45 ಬರುತ್ತೆ? 45 ದಾಟುತ್ತಾ ಸರ್? 45 ಮೇಲಿದೆ. ಅಂದ್ರೆ ಈ ತರ ಸೆಟಪ್ ರೆಡಿ ಮಾಡ್ಬಿಡು ಇದು ಬರುತ್ತಾ ಸರ್? ಅದು ಏನ್ ಹೇಳಿ, ಸೆಟಪ್ ಈ ತರನೇ ಬಂದ್ಬಿಡುತ್ತಾ ಇದು? ಇಲ್ಲ, ನಾವು ಮಾಡ್ಕೊಂಡಿರೋದು. ಓಕೆ ಓಕೆ ಓಕೆ. ಈಗ ಫುಲ್ ಲೋಡ್ ಮಾಡಿದಾಗ ನಮಗೆ ಇದು ಹೊರಗೆ ಹೋಗ್ಬೇಕು, ಮಾಯಿಶ್ಚರ್. ಹಾಗಾಗಿ ಒಂದು ಎಕ್ಸಾಸ್ಟ್ ಫ್ಯಾನ್ ಹಾಕಿರ್ತೀವಿ. ಓಕೆ ಓಕೆ ಓಕೆ. ಒಂದ್ ದಿವಸ ಒಣಗ್ಬಿಡುತ್ತೆ? ಮೇಜರ್ ಒಣಗತ್ತೆ, ಬಾಳೆ ಅದೆಲ್ಲ ಒಂದೇ ದಿವಸಕ್ಕೆ ಒಣಗ್ಬಿಡುತ್ತೆ. ಓಕೆ 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 ಓಕೆ. ನಾವು ಅದಾದ್ರೆ ಒಂದ್ 2 ದಿವಸ ಡ್ರೈ ಫ್ರೂಟ್ಸ್ ಅವ್ನು ಮಾಡಿ ಕೊಡ್ಬೇಕನ್ನೋದು ಹೆಲ್ಪ್ ಮಾಡ್ಬೋದು. ಓಕೆ ಓಕೆ ಓಕೆ. ಸೊ ಹಂಗೆ ಈ ತರದ್ದೆಲ್ಲ ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ಗಳು ನಡೀತಾ ಇದೆ. ನಿಮ್ಮ ಎಕ್ಸ್ಪೆರಿಮೆಂಟ್ ಹಿಂಗೆ ನಡೀಲಿ, ಅದ್ರ ಜೊತೆ ನಿಮ್ಮ ನರ್ಸರಿನೂ ಏನಾಗುತ್ತೆ ಗೊತ್ತಾ ಸರ್, ಬಹಳಷ್ಟು ಸತಿ ರೇಟ್ ಸಿಕ್ಕಿಲ್ಲ ಅಂತ ವೇಸ್ಟೇಜ್ ಆಗೋದೇ ಜಾಸ್ತಿ. ಹೌದು. ಸೊ ಆ ವೇಸ್ಟೇಜ್ ತಪ್ಪಿಸ್ಬೇಕು ಅಂದ್ರೆ ಈ ಥರದ್ದು ಏನಾದರೂ ಹುಡುಕ್ಬೇಕು. ಹೌದು. ಈಗ ನಮಗೇನೆ ಕೆಲವು ಸತಿ ಆಗುತ್ತಲ್ಲ. ಈಗ ನೋಡ್ರಿ, ಮೊನ್ನೆ ಮ್ಯಾಂಗೋ ರೇಟ್ ಡೌನ್ ಆಗಿತ್ತು, ಕೆಲವು ರೈತರೆಲ್ಲ ಚೆಲ್ಬಿಟ್ರು. ಈಗ ಎಲ್ಲಾರ್ದು ಬೆಳೆದಿದ್ದು ಎಲ್ಲದು ಪ್ರೊಸೆಸಿಂಗ್ ಆಗುತ್ತೆ ಅಂತಾನು ಹೇಳಕ್ಕಾಗಲ್ಲ. ಹೌದೌದು. ಬಟ್ ಅಟ್ಲೀಸ್ಟ್ 10 ಜನ ಅದರಲ್ಲಿ 5 ಜನದ್ದು ಏನಾರೋ ಪ್ರೊಸೆಸಿಂಗ್ ಆಗಿ ಅದನ್ನ 6 ತಿಂಗಳು ಉಳಿಸ್ಕೊಳಕ್ಕಾದ್ರೆ, ಈಗ ನೋಡ್ರಿ ಬರ ಬಂತು, 6 ತಿಂಗಳು ಬಿಟ್ಟು ಬೇಕಾಗ್ಬೋದು ಫುಡ್, ಹೇಳಕ್ಕಾಗಲ್ಲ. ಹೌದೌದು. ಸೊ ಫುಡ್ ಸೆಕ್ಯೂರಿಟಿಗೋಸ್ಕರ ಅಂತೆಲ್ಲ ಮಾಡೋದು ಭಾಳ ಇಂಪಾರ್ಟೆಂಟ್. ಅದೇ ಅದೇ ಸರ್. ತುಂಬ ಉಪಯುಕ್ತವಾದ ಮಾಹಿತಿ ಸರ್. ಒಳ್ಳೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮಗೆ ತುಂಬ ಧನ್ಯವಾದ. ರೈತರಿಗೆ ಒಳ್ಳೆ ಮಾಹಿತಿ ಸಿಕ್ತು ಅಂದ್ಕೊಂಡು ತಮಗೆ ತುಂಬ ಧನ್ಯವಾದ. ನಾನು ಹೇಳಿರೋದು ನನ್ನ ಅನುಭವದ ಮೇಲೆ ಹೇಳಿರ್ತೀನಿ. ಇಫ್ ಇನ್ ಕೇಸ್ ನಾನು ತಪ್ಪಾಗಿದ್ರು ನನಗೆ ಯಾರಾದರೂ
ತಪ್ಪಪ್ಪ ನಿಂದು ಅಂತ ಹೇಳೋದಿದ್ರು ಹೇಳಿ ತಪ್ಪಿಲ್ಲ, ತಿಳ್ಕೊಳ್ತೀವಿ. ಅದಲ್ಲದೆ ಏನೇ ನಿಮಗೆ ಗಿಡಗಳ ಮಾಹಿತಿ ಬೇಕಿದ್ರೂ ಅಥವಾ ಗಿಡ ಬೇಕಿದ್ರೂ ಅಥವಾ ಪ್ರೊಸೆಸಿಂಗ್ ಬಗ್ಗೆ ಮಾಹಿತಿ ಬೇಕಿದ್ರೂ ಖಂಡಿತ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಎನಿ ಟೈಮು. ಮತ್ತು ನಮ್ಮ ನರ್ಸರಿ ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆ ತನಕ ಓಪನ್ ಇದ್ದೇ ಇರುತ್ತೆ. ಯಾವ ದಿವಸ ಆಗಿರ್ಬೋದು, ಗೌರ್ಮೆಂಟ್ ರಜಾ ಆಗಿರ್ಬೋದು, ಇನ್ನೊಂದು ದಿವಸ ಆಗಿರ್ಬೋದು, ಓಪನ್ ಇದ್ದೇ ಇರುತ್ತೆ. 7 ಓಪನ್ ಇದ್ದೇ ಇರುತ್ತೆ. ಬಟ್ ಅಂದರೆ 24 ಅಲ್ಲ, 8 hours ಇಂಟು 7 days a week ಹಾಗೆ. ವರ್ಷದ 365 ದಿವಸನೂ ಓಪನ್ ಇರುತ್ತೆ. ಬಟ್ ಎನಿ ಟೈಮ್ ಬನ್ನಿ. ಗಿಡಗಳು ನೀವು ಮಾಹಿತಿ ದೂರದಿಂದ ಬರೋರಾದರೆ ಒಂದ್ಸತಿ ಫೋನ್ ಮಾಡ್ಕೊಂಡು ಬನ್ನಿ. ಕೆಲವು ಸತಿ ಸ್ಟಾಕ್ ಔಟ್ ಆಗಿರುವಂಥ ಚಾನ್ಸಸ್ ಇರುತ್ತೆ. ಫೋನ್ ಮಾಡ್ಕೊಂಬಂದರೆ ಯಾವ ಪ್ರಾಬ್ಲಮ್ಮು ಇರಲ್ಲ. ಓಕೆ ಸರ್, ಥ್ಯಾಂಕ್ ಯು.